ಜಸ್ಟ್ ಮೈಸೂರು 20 ನಿಮಿಷದಲ್ಲೇ ರೀಚ್ ಆಗಬಹುದು. ತುಂಬಾ ನಿಯರ್ ಡಿ ಮಾರ್ಟ್ ಕೂಡ ಇದೆ. ಸೊ ದಿಸ್ ಇಸ್ ದಿ ಮೂಡ ಅಪ್ರೂವಲ್ ಪ್ಲಾನ್ ಇದೆ. ಕಸ್ಟಮರ್ಸ್ ಖುಷಿಯಿಂದ ಬುಕಿಂಗ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಹೆಸರಿಗೆ ಆಲ್ರೆಡಿ ಖಾತಾ ಟ್ರಾನ್ಸ್ಫರ್ ಆಗಿದೆ. ಸೊ 4 ಎಕರಲ್ಲಿ ನಿರ್ಮಾಣ ಆಗಿರುವಂತ ಈ ಒಂದು ಲೇಔಟ್ ಪಕ್ಕದಲ್ಲೇ ಕೂಡ ನೋಡ್ತಿರ್ಬೋದು. ಆಲ್ರೆಡಿ ಮನೆ ಕೂಡ ಇದಾವೆ. ಇದೊಂದು ಹೆರಿಟೇಜ್ ಸಿಟಿ ಮೈಸೂರು. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಇದೆ, ಆಚಾರ್ಯ ವಿದ್ಯಾಕುಲ್ ಇದೆ, ಸಿಟಿಗೆ ತುಂಬಾ ಹತ್ರದಲ್ಲಿದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. ಶುಭಂ ಪ್ರಾಪರ್ಟೀಸ್ ಇಂದ ಎಲ್ಲ ಅಪ್ರೂವ್ಡ್ ಲೇಔಟ್ಸ್ ಗಳು ಕ್ಲಿಯರ್ ಟೈಟಲ್ ಇರುವಂತ ಜನರಲ್ ಪ್ರಾಪರ್ಟೀಸೇ ಮಾಡ್ತಿರೋದು. ಸೊ ಹಾಯ್, ನಮಸ್ಕಾರ ಎಲ್ರಿಗೂ. ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ಗೆ ಎಲ್ರಿಗೂ ಸ್ವಾಗತ. ಲಾಸ್ಟ್ ಟೈಮು ಒಂದು ಪ್ರಾಪರ್ಟಿನ ಒಂದು ಮೈಸೂರಲ್ಲಿ ಒಂದು ತೋರಿಸಿದೆ. ಸೊ ಇನ್ನೊಂದು ಪ್ರಾಪರ್ಟಿನ ಮೈಸೂರಲ್ಲೇ ತಂದಿದ್ದೀನಿ. ಸೊ 4 ಎಕರಲ್ಲಿ ನಿರ್ಮಾಣ ಆಗಿರುವಂಥ ಈ ಒಂದು ಲೇಔಟ್ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಪಕ್ಕದಲ್ಲೇ ಕೂಡ ನೋಡ್ತಿರ್ಬೋದು. ಆಲ್ರೆಡಿ ಮನೆ ಕೂಡ ಇದಾವೆ. ತೀರಾ ಹೊರಗಡೆ ತೋರಿಸ್ತಾ ಇದ್ದೀವಿ, ಯಾವುದೋ ರೆವಿನ್ಯೂ ಸೈಟ್ ತೋರಿಸ್ತಾ ಇದ್ದೀವಿ ಅನ್ನೋದಲ್ಲ. ಇದು ಕ್ಲಿಯರ್ ಟೈಟಲ್ಸ್ ಇರುವಂಥದ್ದು ಮೂಡ ಅಪ್ರೂವ್ಡ್ ಆಗಿರುವಂಥ ಸೈಟ್ನ ಇವತ್ತು ನಾನು ತೋರ್ಸಕ್ಕೆ ಬಂದಿದ್ದೀನಿ. ಸೊ ಕನೆಕ್ಟಿವಿಟಿ ಅಂತ ಬಂದಾಗ ತುಂಬ ಚೆನ್ನಾಗಿದೆ. ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ತುಂಬ ನಿಯರು ಡಿ ಮಾರ್ಟ್ ಕೂಡ ಇದೆ. ಸೊ ನಿಮಗೆ ಗ್ರೋಸರೀಸ್ ಐಟಮ್ ಆಗಿರ್ಬೋದು, ಮನೆಗೇನಾದ್ರು ಒಂದು ವಸ್ತುನ ತರಬೇಕಂತ ಬಂದಾಗ ತುಂಬಾ ಹತ್ತಿರದಲ್ಲಿ ಇರುವಂಥ, ಮತ್ತು ಇನ್ನೊಂದು ಜಸ್ಟ್ ಮೈಸೂರು 10 ಕಿಲೋಮೀಟರ್ಸ್ ಡ್ರೈವು, ಅಂದರೆ ಒಂದು 20 ನಿಮಿಷದಲ್ಲೇ ನೀವು ಇಲ್ಲಿ ಲೇಔಟ್ಗೆ ರೀಚ್ ಆಗ್ಬೋದು ಅಂತ ಒಂದು ಲೇಔಟ್ನ ಇವತ್ತು ತಂದಿದ್ದೀನಿ. ಸೊ ಶುಭಂ ಪ್ರಾಪರ್ಟೀಸ್ ಅವರು ತಂದಿರುವಂಥ ಈ ಒಂದು ಲೇಔಟು ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀವಿ. ಯಶೋಧ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಮೇಡಮ್? ಮೇಡಮ್ ಲಾಸ್ಟ್ ಟೈಮು ಒಂದು ಮೈಸೂರಲ್ಲಿ ಪ್ರಾಪರ್ಟಿನ ತೋರಿಸ್ತಿದ್ವಿ, ಸಾಕಷ್ಟು ಜನ ಬುಕಿಂಗ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ಇವತ್ತು ಮತ್ತೆ ಇನ್ನೊಂದು ಪ್ರಾಪರ್ಟಿನ ತಂದಿದ್ವಿ. ಸೊ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಬಿಡಿ, ಈ ಒಂದು ಲೇಔಟ್ ಎಲ್ಲಿ ಬರುತ್ತೆ, ಒಂದು ಲೊಕೇಶನ್ ನಮ್ಗೆ ಹೇಳಿ. ನಮಸ್ತೆ, ನನ್ನ ಹೆಸರು ಯಶೋಧ ಅಂತ ಹೇಳಿ, ನಾನು ಪ್ರೊಪ್ರೈಟರ್ ಫಾರ್ ಶುಭಂ ಪ್ರಾಪರ್ಟೀಸ್. ಇದು ನಮ್ಮ ಪ್ರಾಜೆಕ್ಟ್ ಬಂದು ಇದಿರೋದು ಬಂದು ಉಯಿಲಾಳು ಗ್ರಾಮ ಅಂತ ಹೇಳ್ಬಿಟ್ಟು ಇಲ್ವಾಲ ಹುಬ್ಳಿಗೆ ಬರುತ್ತೆ. ಇದು ಮೈಸೂರು ತಾಲೂಕಿಗೆ ಬರುತ್ತೆ, ಮೈಸೂರು ಡಿಸ್ಟ್ರಿಕ್ಟ್ ಬರುತ್ತೆ. ಇದು 4 ಎಕರ್ಸ್ ಅಲ್ಲಿ ಇರುವಂತ ಮೂಡ ಪ್ರಾಜೆಕ್ಟ್ಸ್, 59 ಪ್ಲಾಟ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ. 100% ರಿಲೀಸಿಗೆ ಹೋಗಿದೆ ಇದು ಆಲ್ರೆಡಿ. ಸೊ 100% ರಿಲೀಸ್ ಆಗಿದೆ. ಈಗ ಬುಕಿಂಗ್ ಓಪನ್ ಆಗಿದೆ. ಎಲ್ಲ ಅಮ್ಯುನಿಟೀಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ನಮ್ಮ ಲೇಔಟ್ ಅಲ್ಲಿ. ಮತ್ತೆ ನಿಮ್ಗೆ ಏನಂತಂದ್ರೆ ಮೇನ್ ಅಡ್ವಾಂಟೇಜ್, ನಮ್ಮ ಲೇಔಟ್ ಎಂಟರ್ ಆಗ್ತಿರೋದೇ 80 ಫೀಟ್ ರೋಡ್ ಇದೆ. ಅದು ಸೊ ಈಗ 40 ಫೀಟ್ ಇದೆ, ಎಕ್ಸ್ಟೆಂಡಿಂಗ್ ಅಪ್ ಟು 80 ಫೀಟ್ ನಮ್ಮ ಪ್ಲಾನ್ ಅಲ್ಲೂ ಆಗಿದೆ. ಅಷ್ಟು ಜಾಗ ಬಿಟ್ಟೇನೆ ನಮ್ಮ ಸೈಟ್ಸ್ ಗಳನ್ನ ಮಾಡಿರೋದು. ಸೊ 80 ಫೀಟ್ ರೋಡ್ ನಿಮ್ಗೆ ಅದು ಬೋಗಾದಿ ರಿಂಗ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಆ ರೋಡ್ ಫ್ರಂಟ್ ಅಲ್ಲಿ ಇರೋದು ನಮ್ಮ ಲೇಔಟ್. ನಾನು ಇನ್ನೊಂದು, ನಾನು ಆಗ್ಲೇ ಹೇಳಿದೆ, ಡಿ ಮಾರ್ಟ್ ಕೂಡ ಇದೆ. ಅದು ಯಾವ ಡಿ ಮಾರ್ಟ್? ಲಿಂಗದೇವ್ರ ಕೊಪ್ಪಳಲ್ಲಿ ಡಿ ಮಾರ್ಟ್ ಇರೋದು. ಈಗ ಹೊಸದಾಗಿ ಮೈಸೂರಲ್ಲಿ ಡಿ ಮಾರ್ಟ್ ಆಗಿದೆ. ಸೊ ಅಲ್ಲಿಂದ ಡಿ ಮಾರ್ಟ್ ಇಂದ ಇದು ಬಂದು 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಸಿಟಿಯಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ನಮ್ದು ಲೊಕೇಶನ್. ಎಸ್. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನೋಡಿ, ಇಲ್ಲಿ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡುವಂತ ಒಂದು ಪ್ಲೇಸ್ ನ ತಂದಿದ್ದೀನಿ. ಸರೌಂಡಿಂಗ್ಸ್ ಪೂರ್ತಿ ನಿಮಗೆ ಮನೆಗಳು ಚೆನ್ನಾಗಿದೆ. ಸರೌಂಡಿಂಗ್ ಅಂತ ಬಂದಾಗ ಸಾಕಷ್ಟು ನಾನು ವಿಡಿಯೋ ಕ್ಲಿಪ್ ಕೂಡ ಹಾಕಿದ್ದೀನಿ. ಸೊ ಸಾಕಷ್ಟು ಮನೆ ಕೂಡ ಇದೆ. ಸೊ ಇವತ್ತು ನಾಳೆ ದಿವಸ ನಾವು ತಗೊಂಡು ಮನೆ ಕಟ್ಕೊಂಡ್ ಬರ್ತೀವಿ ಅಂದ್ರೂ ಇಮಿಡಿಯೇಟ್ ಆಗಿ ಬಂದು ಮನೆ ಕಟ್ಕೊಂಡು ವಾಸ ಕೂಡ ಆಗ್ಬೋದು ಅಂತ ಒಂದು ಲೇಔಟ್. ತುಂಬ ಬ್ಯೂಟಿಫುಲ್ ಆಗಿದೆ. ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ, ಬನ್ನಿ. ಮೇಡಮ್, ಇನ್ನು ಈ ಒಂದು ಲೇಔಟ್ ಬಗ್ಗೆ ಸ್ವಲ್ಪ ಹೇಳಿ, ಡೀಟೇಲ್ಸ್ ಕೊಡಿ, ಏನು ಅಪ್ರೂವ್ಡ್ ಬರುತ್ತೆ ಅಂತ. ಸರ್, ಇದು ಬಂದು ಪ್ರಾಜೆಕ್ಟ್ ಹೆಸರು ಬಂದು ರಾಯಲ್ ಕೌಂಟಿ ಅಂತ ಹೇಳ್ಬಿಟ್ಟು ಇದು ಬಂದು ಮೂಡ ಅಪ್ರೂವ್ಡ್ ಪ್ರಾಜೆಕ್ಟ್. ಇದು 4 ಎಕರೆಯಲ್ಲಿ ಬಂದಿರುವಂಥ ಪ್ರಾಜೆಕ್ಟ್ ವಿತ್ 59 ಪ್ಲಾಟ್ಸ್. ಸೊ ನಿಮಗೆ ಪ್ಲಾಟ್ಸ್ ಡೈಮೆನ್ಷನ್ಸ್ ಬಂದು 950 ಸ್ಕ್ವೇರ್ ಫೀಟ್ಸ್ ಇಂದ 1500 ಸ್ಕ್ವೇರ್ ಫೀಟ್ಸ್ ವರೆಗೂ ಇದೆ. ಈಸ್ಟ್ ವೆಸ್ಟ್ ಡೈಮೆನ್ಷನ್ಸ್ ಅಲ್ಲಿ ನಮ್ದು ಲೇಔಟ್ ಫಾರ್ಮೇಷನ್ ಆಗಿರೋದು. ಕೆಲವೊಂದು ಕಾರ್ನರ್ಸ್ ನಿಮಗೆ ನಾರ್ತ್ ಫೇಸಿಂಗ್, ಸ್ವಲ್ಪ ಸೌತ್ ಫೇಸಿಂಗ್ಸ್ ಒಂದು 4-5 ಪ್ಲಾಟ್ಸ್ಗಳು ಬರುತ್ತೆ. ಸೊ ಲೇಔಟ್ ಪ್ಲಾನ್ ಅಂತ. ಸೊ ದಿಸ್ ಇಸ್ ದಿ ಮೂಡ ಅಪ್ರೂವಲ್ ನಮಗೆ ಬಂದಿರುವಂತದ್ದು ಪ್ಲಾನ್ ಇದೆ. ಬುಕಿಂಗ್ಸ್ ಆರ್ ಓಪನ್. ಇವಾಗ ಬುಕಿಂಗ್ಸ್ ತಗೋತಾ ಇದೀವಿ ನಾವು. ಇವಾಗ ಈ ಜಾಗದಲ್ಲಿ ಇದೀವಿ. ಇದು ನಿಮಗೆ 80 ಫೀಟ್ ರೋಡ್ ಬರುತ್ತೆ. ಸೊ ಇವಾಗ ಈ ಪಾಯಿಂಟ್ ಅಲ್ಲಿ ನಾವು ಇದೀವಿ. ಮೇಡಮ್, ಈಗ ಬರೋ ಕಸ್ಟಮರ್ ಇವಾಗ ಒಂದು ಸೈಟ್ ತಗೋಬೇಕಂತ ಬಂದಾಗ ಏನೇನೆಲ್ಲ ನೋಡ್ತಾರೆ ಅನ್ನೋದು ಒಂದು ಸ್ವಲ್ಪ ನೀವು ಹೇಳೋದಾದ್ರೆ. ಸರ್, ಕಸ್ಟಮರ್ಸ್ ಬಂದ್ರೆ ಮೇನ್ ಆಗಿ ಇವಾಗ ಡಾಕ್ಯುಮೆಂಟ್ಸ್ ನ ನೋಡ್ತಾರೆ, ಲೊಕೇಶನ್ ನ ನೋಡ್ತಾರೆ. ಆಯ್ತಾ, ಕ್ಲಿಯರ್ ಟೈಟಲ್ಸ್ ಇರಬೇಕು, ಬ್ಯಾಂಕ್ ಲೋನ್ ಆಗತ್ತಾ, ಅಂಡ್ ರೆಡಿ ಇದೆಯಾ ಲೇಔಟ್ ಅಂತ ಹೇಳಿ. ಸೊ ನಮಗೇನಾಗುತ್ತೆ, ನಮ್ಗೆ ಆಲ್ರೆಡಿ ತುಂಬಾ ಜನ ರೆಫರೆನ್ಸ್ ಕಸ್ಟಮರ್ಸ್ ಗಳಿದ್ದಾರೆ ನಮ್ಮ ಪ್ರೀವಿಯಸ್ ವಿಡಿಯೋಸ್ಗಳನ್ನ ನೋಡಿ. ಸೊ ದೇ ಆರ್ ಅಗೇನ್ ಕಮಿಂಗ್. ಅವರೇ ಕಾಲ್ ಮಾಡ್ಕೊಂಡು ಬೇರೆ ಯಾವ್ದೋ ಪ್ರಾಜೆಕ್ಟ್ ಇದೆಯಾ ಅಂತ ಹೇಳ್ಕೊಂಡು ಅವ್ರು ಬಂದು ಬುಕಿಂಗ್ ಮಾಡುವಂತ ತುಂಬಾ ಕಸ್ಟಮರ್ಸ್ಗಳು ನಮಗೆ ರೆಫರೆನ್ಸ್ ಕಸ್ಟಮರ್ಸ್ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವೇನು ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ, ಇವತ್ತು ನಾನು ಏನು ಹೇಳ್ತಿದ್ದೀನಿ, ತೋರಿಸ್ತಿದ್ದೀನಿ, ಕಸ್ಟಮರ್ಸ್ಗೆ ಎಕ್ಸಾಕ್ಟ್ಲಿ ಅದೇ ಥರನೇ ಇರುತ್ತೆ. ಅಮ್ಯುನಿಟೀಸ್ಗಳ ಬಗ್ಗೆ ಆಗ್ಬೋದು, ಡಿಸ್ಟೆನ್ಸ್ಗಳ ಬಗ್ಗೆ ಆಗ್ಬೋದು, ಸೊ ಸರೌಂಡಿಂಗ್ಸ್ ಅಲ್ಲಿ ಏನೆಲ್ಲ ಇದೆ, ಹೈಲೈಟ್ಸ್ಗಳು, ಲ್ಯಾಂಡ್ ಮಾರ್ಕ್ಸ್ಗಳ ಬಗ್ಗೆ ಆಗ್ಬೋದು, ಎವ್ರಿಥಿಂಗ್ ನಾನು ಹೇಳ್ತಿದ್ದೀನಿ. ಇನ್ಕ್ಲೂಡಿಂಗ್ ಕ್ಲಿಯರ್ ಟೈಟಲ್ಸ್, ನಾನು ಪ್ಲಾನು ತೋರಿಸ್ತಿದ್ದೀನಿ. ಪ್ರತಿಯೊಂದು ಕಸ್ಟಮರ್ಸ್ಗೂ, ಬುಕಿಂಗ್ ಮಾಡುವಂಥ ಕಸ್ಟಮರ್ಸ್ಗೆ ನಾವು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತಾ ಇದ್ದೀವಿ ಫಾರ್ ವೆರಿಫಿಕೇಶನ್. ಸೊ ಅದನ್ನು ಅವ್ರು ಮಾಡ್ಕೊಳ್ಬೋದು. ಬ್ಯಾಂಕ್ ಲೋನ್ಸ್ಗಳು ಅವೈಲೇಬಲ್ ಇದೆ. ಸೊ ದೇ ಕ್ಯಾನ್, ಜನರಲ್ ಪ್ರಾಪರ್ಟಿ ಇದೆ, ದೇ ಕ್ಯಾನ್ ಇಮಿಡಿಯೇಟ್ಲಿ ಗೋ ಫಾರ್. ಅಂಡ್ ಲೊಕೇಶನ್ ನೋಡ್ಬೋದು ನೀವು.
ಲೊಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ದೇ ಕ್ಯಾನ್ ಗೋ ಫಾರ್ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್. ಕಾಂಪೋಸಿಟ್ ಲೋನ್ ಹೋಗ್ಬಿಟ್ಟು ಕನ್ಸ್ಟ್ರಕ್ಷನ್ಗೆ ಹೋಗ್ಬೋದು ಅವರು. ಸುತ್ತಮುತ್ತಗಳಲ್ಲಿ ಮನೆಗಳು ಬಂದಿದೆ, ಸಿಟಿಗೆ ತುಂಬಾ ಹತ್ರದಲ್ಲಿದೆ. ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಇದೆ, ಆಚಾರ್ಯ ವಿದ್ಯಾಕುಲ್ ಇದೆ, ಆಮೇಲೆ NJ ಹಾಸ್ಪಿಟಲ್ ಇದೆ. ನಿಮಗೆ ಕಾಣುತ್ತೆ NJ ಹಾಸ್ಪಿಟಲ್, ಇಲ್ಲಿಂದ ನೋಡಿದ್ರೆ ನಿಮಗೆ NJ ಹಾಸ್ಪಿಟಲ್ ಕಾಣುತ್ತೆ, ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬಟ್ ಈ ಒಂದು ಲೇಔಟ್ ಆಕ್ಚುಲಿ ನಾವು ಏನು ಹೇಳ್ತಾ ಇದೀವಿ, ಏನು ತೋರಿಸ್ತಾ ಇದೀವಿ, ದೇ ಕ್ಯಾನ್ ವೆರಿಫೈ. ಸೊ ವೆರಿಫೈ ಮಾಡಿ ನೀವು ಬೇಕಾದ್ರೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ ನಾನು ಸೈಡ್ದು. ಸೊ ನಿಮ್ಮ ಆಫೀಸ್ ಕಡೆಯಿಂದ ಯಾರೋ ಒಬ್ರು ಇದ್ದೇ ಇರ್ತಾರಲ್ಲ? ಹೌದು, ಇರ್ತಾರೆ, ನಮ್ಮ ಅಸಿಸ್ಟೆಂಟ್ಸ್ ಇರ್ತಾರೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರು ನಾನು ಏನು ಕೊಟ್ಟಿದ್ದೀನಿ ಡಿಸ್ಪ್ಲೇ ಮೇಲೆ. ನೀವು ಬರ್ತಾ ಬೇಕಾದ್ರೆ ಕಾಲ್ ಮಾಡ್ಕೊಂಡು ವಿಸಿಟ್ ಮಾಡ್ಬೋದು, ಇಲ್ಲ ನಿಮ್ಗೆ ಬೇಕಾದ್ರೆ ಕ್ಯಾಬ್ ಫೆಸಿಲಿಟಿ ಬೇಕಾದ್ರೆ ಶೋರ್ ನಮ್ಮ ಕಡೆಯಿಂದ ಫ್ರೀ ಕ್ಯಾಬ್ ವಿಸಿಟ್ಸ್ಗಳು ಇರುತ್ತೆ, ಸೈಟ್ ವಿಸಿಟ್ಸ್ಗಳು ಅವೈಲೇಬಲ್ ಇದೆ. ಆ ಸರ್ವಿಸ್ ಕೊಡ್ತೀವಿ ನಾವು ಅವ್ರಿಗೆ. ಕಾಲ್ ಮಾಡ್ಕೊಂಡು ಬರ್ಬೋದು ಅವರು. ಓಕೆ. ಇನ್ನು ಮೇನ್ ಇನ್ನೊಂದು, ಇವಾಗ ನೀವು ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಮೇಡಮ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ನಾವು ಅವ್ರಿಗೆ ಕೊಡ್ತೀರಾ? ಸರ್ ಒಂದು ಸೆಟ್ ಟೋಟಲ್ ನಮ್ಮ ಲೇಔಟ್ದು ಟೋಟಲ್ ಮದರ್ ಡಾಕ್ಯುಮೆಂಟ್ಸು ಅವರಿಗೆ ಕಸ್ಟಮರ್ಸ್ಗೆ ಕೊಡ್ತೀವಿ ನಾವು. ಸೊ ಅವ್ರು ವೆರಿಫೈ ಮಾಡ್ಕೊಳ್ಬೋದು. ಓಕೆ. ಏನು ಬುಕ್ಕಿಂಗ್ ಇರುತ್ತೆ? ಬುಕ್ಕಿಂಗ್ ಸರ್ 1 lakh ಬುಕ್ಕಿಂಗ್ ಅಮೌಂಟ್ ಇರುತ್ತೆ ಸರ್. ವೀಕ್ ಆದಮೇಲೆ ಅವರು 25% ಪೇ ಮಾಡಬೇಕಾಗತ್ತೆ. ಬ್ಯಾಲೆನ್ಸ್ 75% ಅವರು ಲೋನಿಗೆ ಹೋಗಿ. ಸೊ ಲೋನ್ ನೋಡ್ಕೊಂಡು ಲೀಗಲ್ ಚೆಕ್ ಮಾಡ್ಕೊಂಡು ಇನ್ನೊಂದು ನಾನು ಕೇಳ್ಬೇಕು, ಈಗ ತುಂಬ ಜನ ಇವಾಗ ಏನಂದರೆ ಲೇಔಟ್ ನೋಡ್ತಾರೆ, ಇಷ್ಟ ಆಗುತ್ತೆ, ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ, ಲೀಗಲ್ ತೋರ್ಸಕ್ಕೆ ಹೋಗಲ್ಲ, ಅಡ್ವೊಕೇಟ್ಗೆ ತೋರ್ಸಕ್ಕೆ ಹೋಗಲ್ಲ, ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಂತೀವಿ ಅಂತ ಬಂತಾರೆ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಲೀಗಲ್ನ ತೋರಿಸಲೇಬೇಕಾ? ನಾವು ಪ್ರತಿಯೊಬ್ಬರಿಗೂ ಕೊಡ್ತೀವಿ ಸರ್. ನಮ್ಮದು ಕ್ಲಿಯರ್ ಟೈಟಲ್ಸ್ ಇದೆ. ನಾವು ಮಾಡ್ತಿರೋದೇ ಶುಭಂ ಪ್ರಾಪರ್ಟೀಸಿಂದ ಎಲ್ಲ ಅಪ್ರೂವ್ಡ್ ಲೇಔಟ್ಸ್ಗಳು ಕ್ಲಿಯರ್ ಟೈಟಲ್ ಇರೋವಂಥ ಜನರಲ್ ಪ್ರಾಪರ್ಟೀಸೇ ಮಾಡ್ತಿರೋದು. ಓಕೆ, ಪ್ರತಿಯೊಬ್ಬರಿಗೂ ನಾವೇ ವಾಲಂಟಿಯರ್ ಆಗಿ ಕೊಡ್ತೀವಿ ಡಾಕ್ಯುಮೆಂಟ್ಸ್ನ. ಸೆಕೆಂಡ್ ಒಪಿನಿಯನ್ ನೀವು ತೊಗೊಳಂಗಿದ್ರೆ ತೊಗೊಂಡು ಬನ್ನಿ ಅಂತ. ನಾವು ಲೀಗಲ್ ವೆರಿಫಿಕೇಷನ್ ಮಾಡಿಸಿರ್ತೀವಿ, ಬ್ಯಾಂಕಲ್ಲಿ APFsಗಳನ್ನ ಮಾಡಿಸಿರ್ತೀವಿ, ಎಲ್ಲ ಮಾಡಿಸಿರ್ತೀವಿ. ಬಟ್ ಸ್ಟಿಲ್ ನಿಮ್ಮ ಕಾಷನ್ಸ್ಗೆ ನೀವು ಪ್ರಿಕಾಷನ್ಸ್ ತೊಗೊಳ್ತೀವಿ ನಾವು ಮುನ್ನೆಚ್ಚರಿಕೆಯಾಗಿ. ಬಿಕಾಸ್ ಬೇರೆ ಎಲ್ಲೋ ಹೋಗಿ ಅವರು ಪ್ರಾಬ್ಲಮ್ ಮಾಡ್ಕೊಂಡಿರ್ಬೋದು. ಸೊ ಹಾಗಾಗಿ ನಾವೇನು ಹೇಳಿದ್ವಿ, ಪ್ರತಿಯೊಬ್ಬರಿಗೂ ನಾವೇ ವಾಲಂಟ್ರಿ ಆಗಿ ಕೊಡ್ತೀವಿ. ಅವರು ಎಷ್ಟೋ ಜನ ಕಸ್ಟಮರ್ಸ್ಗಳು ನಾವು ಫಸ್ಟೇ ಚೆಕ್ ಮಾಡ್ಕೊಳ್ತೀವಿ ಡಾಕ್ಯುಮೆಂಟ್ಸು, ಬುಕ್ಕಿಂಗ್ ಅಮೌಂಟು ಕೊಡಲ್ಲ ಅಂತಾನು ಬಂದಿದ್ದಾರೆ. ಅವರಿಗೂ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ, 1 week ಟೈಮ್ ಕೊಡ್ತೀವಿ. ಯಾವ್ದು ಅವೈಲೇಬಲ್ ಇದೆ 30-40 ಅವ್ರು ತೊಗೊಳ್ಬೋದು. ಯಾಕಂದರೆ ಟೋಟಲ್ ಲೇಔಟ್ದೇ ನಾವು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅವ್ರಿಗೆ. ಡನ್. ಓಕೆ. ಮತ್ತೆ ಇನ್ನೊಂದು, ಈಗ ಮೈಸೂರು ತುಂಬಾ ಚೆನ್ನಾಗಿ ಒಳ್ಳೆ ಡೆವಲಪ್ಮೆಂಟ್ ಆಗಿರೋ ಒಂದು ಸಿಟಿ ಅಂತ ಹೇಳ್ಬೋದು. ಸೊ ಎಲ್ಲರೂ ದೇ ಆರ್ ಇಂಟ್ರೆಸ್ಟೆಡ್. ಮೈಸೂರಲ್ಲಿ ನಮ್ದು ಏನಂತ ಹೇಳಿದ್ರೆ ಇದೊಂದು ಹೆರಿಟೇಜ್ ಸಿಟಿ ಮೈಸೂರು. ನಾವು ಮುಂಚೆ ಎಲ್ಲ ದಸರಾಗೆ ಬರ್ತಿದ್ವಿ ಹಾಲಿಡೇಸ್ಗೆ ಇಲ್ಲಿ. ಇವಾಗ ಏನಾಗ್ತಿದೆ ಅಂದ್ರೆ ಒಂದು ಅನುಕೂಲ ಆಗಿದೆ, ನಾವು ಈಸಿಯಾಗಿ ಬರ್ಬೋದು ಮೈಸೂರಲ್ಲಿ, ಉಳ್ಕೋಬಹುದು. ರೋಡ್ ಇದೆ ಮೈಸೂರು, ಎಲ್ಲಾ ಕಡೆ ಇನ್ಫ್ರಾಸ್ಟ್ರಕ್ಚರ್ ಮೈಸೂರು ತುಂಬಾ ಚೆನ್ನಾಗಿದೆ. ಈಗ ನಿಮ್ಗೆ ಏನಂತಂದ್ರೆ ಮೆಟ್ರೋಪೋಲ್ ಇಂದ ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ವರ್ಗು ಫ್ಲೈಓವರ್ ಆಗ್ಬೇಕಂತ ಹೇಳಿ ಸಾಯಿಲ್ ಟೆಸ್ಟ್ ಎಲ್ಲ ಆಗಿದೆ, ಪಾಸ್ ಆಗಿದೆ. ಅದು ಪಾಸ್ ಆಗಿದೆ. ಸೊ ಮೆಟ್ರೋಪೋಲ್ ಡೈರೆಕ್ಟ್ ಆಗಿ ನಿಮ್ಗೆ ಫ್ಲೈಓವರ್. ಸೊ ಅಲ್ಲಿಂದ ನಿಮ್ಗೆ 5 minutesಗೆ ನೀವು ಬಂದ್ಬಿಡ್ತೀರಾ. ಸಿಟಿಯಿಂದ ಇಲ್ಲಿಗೆ ಬಂದ್ಬಿಡ್ತೀರಾ. ಅದು ಒಂದು ಆಗಿದೆ. ಸೊ ಉಯಿಲಾಳು ಇಲ್ಲಿಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ನಿಮ್ಗೆ 1.5 kilometer ಅಲ್ಲಿ ಇದೆ ನಿಮ್ಗೆ. ಸೊ ನಿಮ್ಗೆ ಫ್ಯೂಚರ್ ಅಲ್ಲಿ ಇದು ಇನ್ನೂ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ. ಪಕ್ಕದಲ್ಲೇ ನಿಮ್ಗೆ ಇಲ್ಲಿಂದ 2 kilometers ಅಲ್ಲಿ ಬೊಮ್ಮೆನಹಳ್ಳಿ ಸರ್ವೆ ನಂಬರ್ ಅಲ್ಲಿ ಮೂಡ ಅವರು ನಿಮ್ಗೆ ಸೊ ಅರೌಂಡ್ 2000 acres ಪ್ಲಾಟ್ಸ್ ನ ಅಲಾಟ್ ಮಾಡ್ತಿದ್ದಾರೆ. ಫಸ್ಟ್ ಫೇಸ್ 500 acres ಅರೌಂಡ್ 9000 plots ನ ಈಗ ಅಲಾಟ್ ಮಾಡ್ತಿದ್ದಾರೆ ವೆರಿ ಶಾರ್ಟ್ಲಿ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಪಕ್ಕದಲ್ಲಿ ಮೂಡ ಲೇಔಟ್ಸ್ ಗಳಿದ್ದಾಗ ಇದು ಮೂಡ ಅಪ್ರೂವ್ಡ್ ಲೇಔಟ್ ಇದೆ. ಸೊ ಹಾಗಾಗಿ ಅಕಾರ್ಡಿಂಗ್ ಟು ಮೂಡ ನಾರ್ಮ್ಸ್ ಎಲ್ಲ ಇರುತ್ತೆ ನಿಮಗೆ. ವಾಟರ್, ಎಲೆಕ್ಟ್ರಿಸಿಟಿ, ನಿಮಗೆ ಕಾವೇರಿ ವಾಟರೇ ಫ್ರಂಟ್ ಅಲ್ಲಿ ಹೋಗಿದೆ ನಿಮಗೆ, ಕಾವೇರಿ ವಾಟರ್. ಸೊ ಹಾಗಾಗಿ ಎವ್ರಿಥಿಂಗ್ ಇಸ್ ದೇರ್. ಏನ್ ಬೇಕು ಅವರಿಗೆ ಮನೆ ಕಟ್ಕೊಂಡು ವಾಸ ಆಗಕ್ಕೆ ಎಲ್ಲ ರೆಡಿ ಇದೆ. ಲೊಕೇಶನ್ ಐಡಿಯಲ್ ಆಗಿದೆ. ಎಲ್ಲ ಸ್ಕೂಲ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು. ಈಗ ನಿಮ್ಗೆ ಡಿಮಾರ್ಟ್, ನೀವು ಏನಾದ್ರು ಗ್ರಾಸರೀಸ್ ತಗೊಂಡ್ ಬರಕ್ಕೆ ಡಿಮಾರ್ಟ್ ಇರ್ಬೋದು. ಇಲ್ವಾಲಕ್ ಮುಂಚೆ ನಿಮಗೆ ಪೆರಿಫರಲ್ ರಿಂಗ್ ರೋಡ್ ಇಲ್ಲಿಂದ 2 kilometers ಅಲ್ಲಿ ಪಾಲಹಳ್ಳಿಯಿಂದ ಬರ್ತದೆ, ಪೆರಿಫರಲ್ ರಿಂಗ್ ರೋಡ್ ಬರ್ತಿದೆ. ಸೊ ನಮ್ಮ ಲೇಔಟ್ ನಿಮ್ಗೆ ಕಂಪ್ಲೀಟ್ ಆಗಿದೆ. ಇನ್ನು ಏನು ವೆಯ್ಟಿಂಗು ಮಾಡಬೇಕು ಇನ್ನು ಕೆಲಸ ಅಂತ ಏನಿಲ್ಲ. ಎವ್ರಿಥಿಂಗ್ ಇಸ್ ಡನ್. ಗಿಡಗಳ ಪ್ಲಾಂಟೇಶನ್ ಒಂದು ಹಾಕ್ಬೇಕಷ್ಟೇ, ಅದು ಬಿಟ್ರೆ ಇನ್ ಮಿಕ್ಕಿದ ಎಲ್ಲಾನು ರಿಲೀಸಿಗೆ ಹೋಗಿದೆ. ರೀಸೆಂಟ್ ಆಗಿ ಹೌದು ಕಂಪ್ಲೀಟ್ ಮಾಡಿದೀವಿ. ಮೇಡಮ್ ನೆಕ್ಸ್ಟ್, ಈಗ ಸೈಡ್ಗೆ ಬರೋದಕ್ಕಾಗಲ್ಲ, ನಾವು ಆಫೀಸ್ಗೆ ಬಂದು ವಿಸಿಟ್ ಮಾಡ್ತೀವಿ ಅಂತ ಬಂದಾಗ ಆಫೀಸ್ ಎಲ್ಲಿ ಬರುತ್ತೆ ಮೈಸೂರಲ್ಲಿ ನಿಮ್ದು? ಸರ್ ನಮ್ದು ಶುಭಂ ಪ್ರಾಪರ್ಟೀಸ್ ಇರೋದು ಬಂದು ಇನ್ಕಲ್ ಫ್ಲೈಓವರ್ ಕೆಳಗಡೆನೆ, ಆಪೋಸಿಟ್ ಟು ಹೆರಿಟೇಜ್ ಹೋಂಡಾ. ಸೊ MN ಟವರ್ಸ್ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ ನಮ್ದು ಆಫೀಸ್ ಇದೆ ಶುಭಂ ಪ್ರಾಪರ್ಟೀಸ್. ಸೊ ಅಲ್ಲಿ ಬರ್ಬೋದು ನಮ್ಮ ಆಫೀಸ್ಗೆ. ಆಫೀಸ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ರೆ ಆಫೀಸಿಗೆ ಬಂದ್ರು ನಾವು ಸೈಟ್ ವಿಸಿಟ್ ಮಾಡಿಸ್ತೀವಿ. ಅವ್ರು ಬಂದು ಸೈಟ್ ವಿಸಿಟ್ ಮಾಡ್ಕೊಂಡು ಆಫೀಸಿಗೆ ಬಂದು ಅವ್ರ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ಕೊಂಡು ಬುಕಿಂಗ್ ಮಾಡ್ಬೋದು ಅವರು. ಓಕೆ ವೀಕ್ಷಕರೇ, ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಸೈಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಸೊ ಖಂಡಿತ ಒಂದ್ಸಲಿ ಬನ್ನಿ. ಯಾರಾದರೂ ಒಂದು ಸೈಟ್ನ ಮೈಸೂರಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಬಂದಾಗ
ಬೆಸ್ಟ್ ಲೊಕೇಶನ್ ಅಂತ ಹೇಳ್ಬೋದು. ಬಂದರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಿ ವಿಡಿಯೋದಲ್ಲಿ ನೋಡಿ ನಾನು ಸೈಟ್ ತೊಗೊತೀವಿ ಅಂತ ಬಂದಾಗ ಬರಲ್ಲ. ಈ ಸೈಟ್ಗಳು ಹೆಂಗೆ ಅಂತ ಬಂದಾಗ ನೀವು ಖುದ್ದಾಗಿ ಬರಬೇಕು. ಫ್ಯಾಮಿಲಿ ಸಮೇತ ಬನ್ನಿ. ನಿಯರ್ ಕನೆಕ್ಟಿವಿಟಿನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆನ್ ದ ವೇ ನೀವು ಬರ್ತಿರುವಾಗ ಕ್ಯಾಬಲ್ಲಿ ಬರ್ತಿರುವಾಗ ಏನೇನು ಬರುತ್ತೆ ನಿಯರ್ ಎಲ್ಲ ತೋರಿಸಿ ನಿಮಗೆ ಹೌದು ಸಿಟಿ ಕ್ಲೋಸ್ ಆಗೋವರೆಗೂ ನಿಂತ್ಕೊಂಡು ನೀವು ಮಾಡ್ಕೊಡ್ಬೇಕು. ಖಂಡಿತ. ಮತ್ತೆ ಇನ್ನೊಂದು 1 ಲಕ್ಷ ಬುಕ್ಕಿಂಗ್ ಅಡ್ವಾನ್ಸ್ ಅಂತ ಹೇಳಿದ್ರಿ. ಫರ್ದರ್ ಅಕಸ್ಮಾತ್ ಏನೋ ಒಂದು ಮೇಜರ್ ಏನೋ ಪ್ರಾಬ್ಲಮ್ ಬಂತು, ಏನೋ ಸಮಸ್ಯೆ ಬಂತು, ಇಲ್ಲ ನಾನು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡ್ಕೊತೀನಿ ಅಂತ ಬಂದಾಗ ಸರ್ ಏನಂತ ಹೇಳಿದ್ರೆ ಸರ್ ಇವ್ರು ಬಿಫೋರ್ ಅಗ್ರಿಮೆಂಟ್ ಯಾರೂನು ಕ್ಯಾನ್ಸಲ್ ಮಾಡಬೇಕು ಅಂತ ಟೈಮ್ ಪಾಸಿಗೆ ಬುಕ್ಕಿಂಗ್ ಮಾಡಲ್ಲ. ಬಟ್ ವಿ ಡೋಂಟ್ ನೋ ಅವರ ಸಿವಿಲ್ ಸ್ಕೋರ್ ಏನಿರುತ್ತೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ, ಅಥವಾ ಆನ್ ಗೋಯಿಂಗ್ ಯಾವ್ದಾದ್ರು ಬೇರೆ ಲೋನ್ ಇದೆಯಾ ನಮ್ಗೆ ಗೊತ್ತಾಗಲ್ಲ. ಸೊ ನಾವು ಏನಾಗುತ್ತೆ ಇದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಅವ್ರದ್ದು ಎಲಿಜಿಬಿಲಿಟಿ ಬಂದಿಲ್ಲ ಅಂದ್ರೆ ಅವಾಗ ನಾವು ಸುಮ್ಮನೆ ಪ್ಲಾಟ್ನ ಹೋಲ್ಡ್ ಮಾಡಿ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಬುಕ್ಕಿಂಗ್ ಮುಂಚೆನೆ ನಾವೇ ಹೇಳ್ತೀವಿ ನಿಮ್ಗೇನು ಬ್ಯಾಂಕ್ ಇದೆ ಕಮ್ಯುನಿಕೇಟ್ ಮಾಡ್ಕೊಳ್ಳಿ, ನಿಮ್ದೆಲ್ಲ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಂಡು ಬಂದು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಬಿಫೋರ್ ಅಗ್ರಿಮೆಂಟ್ ಅವ್ರು ಏನಾದ್ರು ಅಂದ್ರೆ ಇಮಿಡಿಯೇಟ್ಲಿ ನಿಮಗೆ ಅಮೌಂಟ್ ರಿಫಂಡ್ ಆಗಿಬಿಡುತ್ತೆ. ಸೊ ನೀವು 1 month 2 months ಆಯಿತು ಅಂದರೆ ವಿತಿನ್ 2 months ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. 2 months ಆಯಿತು ಆ ಲಾಸ್ಟ್ ಮೂಮೆಂಟಲ್ಲಿ ಅಂತಂದಾಗ ದೆನ್ ದೇರ್ ಮೇ ಬಿ ಎ ಸ್ಲೈಟ್ ಸರ್ವಿಸ್ ಚಾರ್ಜ್. ಎಸ್. ಸೊ ಏನಾದರೂ ನಿಮಗೆ ಡೀಟೇಲ್ಸ್ ಇನ್ನೂ ಬೇಕು ಅಂತ ಬಂದಾಗ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ನಾವು ಕೊಡ್ತೀವಿ. ಇಲ್ಲ ಲೇಔಟ್ ಪ್ರಾಜೆಕ್ಟ್ ಏನಾದರೂ ನಿಮಗೆ PDF ಏನಾದರೂ ವಾಟ್ಸಪ್ ಶೋರ್ ವಿಡಿಯೋಸು ಫೋಟೋಸ್ಗಳು ಲೇಔಟ್ ಪ್ಲಾನು ಅಪ್ರೂವಲ್ ಕಾಪೀಸು ಎಲ್ಲಾನು ನಾವು ಕಳಿಸ್ಕೊಡ್ತೀವಿ. ಸಾಫ್ಟ್ ಕಾಪಿನ ನಿಮಗೆ ವಾಟ್ಸಪ್ ಕೂಡ ಮಾಡ್ತಾರೆ. ಓಕೆ ಮೇಡಮ್, ಫೈನಲ್ಲು ಪ್ರೈಸ್ ಬಗ್ಗೆ ಒಂಚೂರು ಮಾತಾಡ್ಬಿಡೋಣ. ಎಲ್ಲ ಮಾತಾಡಾಯಿತು ನಾವು. ಓಕೆ, ಫೈನಲ್ ಏನು ಮಾಡ್ತಾ ಇದ್ದಾರೆ ಪ್ರೈಸ್ ಇವಾಗ ಸರ್ ಇಲ್ಲೆಲ್ಲಾನು ಆನ್ ಗೋಯಿಂಗು ಸರೌಂಡಿಂಗ್ಸು ನಮ್ಮ ಲೇಔಟ್ದು ಎಲ್ಲಾನು ಇವಾಗ ಇರೋದು 4500 per square feet ಇದೆ ನಿಮಗೆ. 4500 per square feet. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಈಗ ನಮ್ದು ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಇದೆ, ಓವರ್ಹೆಡ್ ಎಲೆಕ್ಟ್ರಿಸಿಟಿ ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಇದೆ ನಮ್ದು. ಸೊ ವಾಟ್ ಬೆಸ್ಟ್ ವಿ ಕ್ಯಾನ್ ಡೂ ಅಂತ ಹೇಳಿ ಸ್ಲೈಟ್ಲಿ ನಿಮಗೆ ನೆಗೋಷಿಯೇಟ್ ಮಾಡಿ ನಾವು ಖಂಡಿತ ಕೊಡ್ತೀವಿ. ಖಂಡಿತ ವೀಕ್ಷಕರೇ ಬನ್ನಿ. ಲಾಸ್ಟ್ ಟೈಮು ಏನು ಸಪೋರ್ಟ್ ಕೊಟ್ಟಿದ್ದೀರಾ ಲಾಸ್ಟ್ ಟೈಮು ವಿಡಿಯೋದಲ್ಲಿ ಖಂಡಿತ ನಮ್ದೆಲ್ಲ ಹಳೆ ಪ್ರಾಜೆಕ್ಟು ಲೇಕ್ ವ್ಯೂ ಸಿಟಿ ನಾವು ಮಾಡಿದ್ವಿ, ವೈಭವ್ ಅವರು ಮಾಡಿದ್ರು ನಮಗೆ. ಸೊ ಹಾಗಾಗಿ ನಮಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಕಸ್ಟಮರ್ಸ್ ಎಲ್ಲ ಬಂದು, ಯಾಕಂತಂದರೆ ವಾಟ್ ಆ್ಯಕ್ಚುಯಲ್ಸ್ ವರ್ ದೇರ್ ಅದೇ ನಾವು ತೋರಿಸಿದ್ವಿ. ಹಾಗಾಗಿ ಕಸ್ಟಮರ್ಸನ್ನು ಖುಷಿಯಿಂದ ಬುಕಿಂಗ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಹೆಸರಿಗೆ ಆಲ್ರೆಡಿ ಖಾತಾ ಟ್ರಾನ್ಸ್ಫರ್ ಆಗಿದೆ. ದ ಲೇಔಟ್ ಇಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಯಾಕಂದರೆ ಲೀಗಲ್ ಟೈಟಲ್ಸ್ ಕರೆಕ್ಟಾಗಿ ಕ್ಲಿಯರ್ ಟೈಟಲ್ಸ್ ಇರೋದ್ರಿಂದ. ಸೊ ಹಾಗಾಗಿ ಖಂಡಿತ ವೀಕ್ಷಕರೇ ಬಂದರೆ ಮಾತ್ರ ಇಷ್ಟಪಡ್ತೀರಾ. ನನಗಂತೂ ಇಷ್ಟ ಆಗಿದೆ ಈ ಲೇಔಟು. ಯಾಕಂದರೆ ಡಾಕ್ಯುಮೆಂಟ್ಸು ಚೆನ್ನಾಗಿದೆ, ಎಲ್ಲ ಅಂಡರ್ಗ್ರೌಂಡು ಮಾಡಿರೋದ್ರಿಂದ ಲೇಔಟು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಎಂಟ್ರೆನ್ಸ್ ನಿಮಗೆ 80 feet ರೋಡ್ ಬರೋದ್ರಿಂದ ಬ್ಯೂಟಿಫುಲ್ ಲೇಔಟು. ಮೇನ್ ನೋಡೋದೇ ಲೊಕೇಶನು ಲೇಔಟ್ ಅಂತ ಬಂದಾಗ ಆ ಥರ ಒಂದು ಲೇಔಟ್ನ ಇವತ್ತು ವಿಡಿಯೋದಲ್ಲಿ ತೋರಿಸಿದ್ವಿ. ಸೊ ಯಶೋಧ ಮೇಡಮ್ ಅವರು ಏನಿದ್ದಾರೆ, ಸೊ ನಿಮಗೆ ಅದೇನು ಇಲ್ಲೇ ಬೇಕಾದ್ರೆ ಮಾಡಿಕೊಡ್ತಾರೆ. ನೀವು ಕಾಲ್ ಮಾಡಿ ನಿಮ್ಗೆ ಕಂಪ್ಲೀಟ್ ಏನೇನು ಬೇಕು ಡಾಕ್ಯುಮೆಂಟ್ಸ್ ಎಲ್ಲನೂ ನಿಮಗೆ ಕಳಿಸ್ಕೊಡ್ತಾರೆ. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋವರೆಗೂ ನಿಮ್ಮ ಜೊತೆ ನಿಂತ್ಕೊಂಡಿರ್ತಾರೆ ಅಂತ ಹೇಳ್ತಾ, ಇದೇ ಥರ ಮತ್ತೆ ಇನ್ನೊಂದು ಲೇಔಟ್ನ ವಿಡಿಯೋನ ತೊಗೊಂಬರ್ತೀನಿ ಮೈಸೂರಲ್ಲಿ ಅಂತ ಹೇಳ್ತಾ. ಮತ್ತು ಹೊಸೊಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಮೇಡಮ್, ನಿಮಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.